ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ. ನಮ್ಮ ಆರ್ ಸಿ ಬಿ ಏನು ಇವತ್ತು ಪಂಜಾಬ್ ಕಿಂಗ್ಸ್ ಜೊತೆ ಮ್ಯಾಚ್ ಆಟ ಆಡ್ತಿದೆ. ಅದರಲ್ಲಿ ಹೋದ ಮ್ಯಾಚಲ್ಲಿ ಏನೇನೆಲ್ಲ ಮಿಸ್ಟೇಕ್ಗಳನ್ನು ಮಾಡಿತು ಅದೆಲ್ಲವನ್ನು ಕರೆಕ್ಟಾಗಿ ಸರಿಪಡಿಸ್ಕೊಂಡು ಹೋಗಬೇಕು. ನಮ್ಮ ಆರ್ ಸಿ ಬಿ ಆದರೂ ಕೂಡ ಬ್ಯಾಟಿಂಗಲ್ಲಿ ಅಷ್ಟೇ ಕಮ್ಮಿ ಸ್ಕೋರ್ ಬೋರ್ಡಲ್ಲಿ ಕಮ್ಮಿ ರನ್ಸ್ ಇದ್ರೂ ಕೂಡ ಯಾವ ರೀತಿ ಟಫ್ ಫೈಟ್ನ ಕೊಡ್ತು, ಅದಕ್ಕೆಲ್ಲ ಮೇನ್ ಕಾರಣ ಏನಾಗಿತ್ತು ಅನ್ನೋದನ್ನು ನಾನು ನಿಮಗೆ ಈ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನಮ್ಮ ಆರ್ ಸಿ ಬಿನ ಕೊನೆಯ ಒಂದು ರನ್ ಇರೋ ತನಕ ಕೂಡ ಮ್ಯಾಚ್ನಲ್ಲೇ ಇಟ್ಕೊಂಡು ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಕಷ್ಟಪಡ್ಕೊಂಡು ಅಲ್ಲಿ ತನಕ ಕರ್ಕೊಂಡು ಹೋಗುತ್ತೆ. ಅದು ಯಾವ ರೀತಿ ಅನ್ನೋದನ್ನ ನಿಮ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡಿ ಹೊಸಬರಾಗಿದ್ದರೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸ್ಟ್ರೇಟ್ ಅವೇ ನಮ್ಮ ಆರ್ ಸಿ ಬಿ ಏನೇನೆಲ್ಲ ಮಿಸ್ಟೇಕ್ಗಳನ್ನು ಮಾಡ್ತು ಹೋದ ಮ್ಯಾಚಲ್ಲಂತೂ ಡೇವಿಡ್ ಅವರಿಂದ ಬೆಸ್ಟ್ ಪರ್ಫಾರ್ಮೆನ್ಸ್. ಪ್ರತಿ ಮ್ಯಾಚಲ್ಲಿ ಅವ್ರಿಗೆ ಏನು ಬ್ಯಾಟಿಂಗ್ ಸಿಗ್ತಾ ಇದೆ, ಪ್ರತಿ ಮ್ಯಾಚಲ್ಲೂ ತನ್ನಿಂದ ಆಗುವಂಥ ಎಫರ್ಟ್ಸ್ಗಳನ್ನು ಹಾಕ್ಕೊಂಡು ಕಾಂಟ್ರಿಬ್ಯೂಷನ್ನ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಈ ಟೀಮ್ ಡೇವಿಡ್ ಅವ್ರಿಗಂತೂ ಸಿಕ್ಕಾಪಟ್ಟೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಫ್ಯಾನ್ಸ್ ಆಗಿದ್ದಾರೆ. ಬೆಸ್ಟ್ ಫಿನಿಷರ್ ಹಾಕೊಂಡು ನಮ್ಮ ಆರ್ ಸಿ ಬಿ ಈ ಸೀಸನ್ನಲ್ಲೇ ಬೆಸ್ಟ್ ಫಿನಿಷರ್ ಹಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಟಾಟಾ IPLನಲ್ಲಿ ಆ ರೀತಿ ಬೆಸ್ಟ್ ಫಾರ್ಮಲ್ಲಿ ಇರೋದ್ರಿಂದ ಟೀಮ್ ಡೇವಿಡ್ ಅವರು ಅಂತೆ ನಮ್ಮ ಆರ್ ಸಿ ಬಿಯ ಟ್ರಂಪ್ ಕಾರ್ಡ್ ಅಂತಲೇ ಹೇಳ್ಬೋದು. ಫಿನಿಷಿಂಗ್ ಟಚ್ಚಲ್ಲಿ ಏನಾದರೂ ಚೇಸಿಂಗಲ್ಲಿ ಏನೋ ಸ್ವಲ್ಪ ನಮ್ಮ ಆರ್ ಸಿ ಬಿ ಎಡವುತ್ತಲ್ಲ ಅಂದರೆ ಅವ್ರ ಕೊನೆಯಲ್ಲಿದ್ದರಂತೂ ಎಷ್ಟೇ ರನ್ ಇದ್ರೂ ಕೂಡ ಹೊಡೆಯುವಂಥ ತಾಕತ್ತಿದೆ ಟೀಮ್ ಡೇವಿಡ್ ಅವ್ರಿಗೆ. ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಹೈ ಆನ್ ಕಾನ್ಫಿಡೆನ್ಸ್ ಇದೆ ಅಂತಲೇ ಹೇಳ್ಬೋದು ಈ ಟೀಮ್ ಡೇವಿಡ್ ಅವರ ಮೇಲೆ. ಮತ್ತೇನಪ್ಪ ಅಂತ ಹೇಳಿದ್ರೆ ಬ್ಯಾಟಿಂಗಲ್ಲಿ ಯಾವ ರೀತಿ ನಮ್ಮ ಆರ್ ಸಿ ಬಿ ಕೊಲೆಪ್ಸ್ ಆಗ್ತಿದೆ. ಪಂಜಾಬ್ ಕಿಂಗ್ಸ್ನ ಬೌಲಿಂಗ್ ಲೈನಪ್ ಸಾಲಿಡ್ ಆಗಿತ್ತು ಹೋದ ಮ್ಯಾಚಲ್ಲಿ. ಅದೇ ರೀತಿ ನಮ್ಮ ಆರ್ ಸಿ ಬಿ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಪುವರ್ ಪರ್ಫಾರ್ಮೆನ್ಸ್ನ ಆರ್ ಸಿ ಬಿ ಕೊಟ್ಟದ್ದು ಎಲ್ಲ ಕೂಡ ಅಟ್ಯಾಕಿಂಗ್ಗೆ ಹೋಗ್ಕೊಂಡು ವಿಕೆಟ್ನ ಕೈ ಚೆಲ್ಲೋದಂತಲೇ ಹೇಳ್ಬೋದು. ಒಂದು ಕೂಡ ಬೌಲರ್ಸ್ ವಿಕೆಟ್ ಇಲ್ಲವೇ ಇಲ್ಲ ಆಗಿತ್ತು. ಅದು ಒಂದೆರಡು ಹಾಕಿರ್ಬೋದು, ಆದರೂ ಕೂಡ ಬೇಕಂತ ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ಗಳೇ ವಿಕೆಟ್ನ ಕೊಟ್ಟದ್ದು. ಆ ರೀತಿ ಬ್ಯಾಡ್ ಶಾಟ್ಗಳನ್ನು ಪ್ರೊವೈಡ್ ಮಾಡೋದಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಇದು ಬೇಸರ ಆಗೋದು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸಿಕ್ಸ್ ಒಂದು ಬೌಂಡ್ರಿ ಬಂದನಂತ ಮತ್ತೆ ಯಾಕೆ ಅಷ್ಟೊಂದು ಪ್ರೆಷರ್ ಕಡೆ ಹೋಗೋದು, ಒಬ್ಬರು ಹೊಡೆದ್ರೆ ಯಾಕೆ ಎಲ್ಲರೂ ಕೂಡ ಬಂದವರೆಲ್ಲ ವಾಂಚ್ಕೊಂಡು ಬೇಗನೆ ವಿಕೆಟ್ಸ್ಗಳನ್ನ ಯಾಕೆ ಕಳೆದುಕೊಳ್ಳೋದು. ವಿಕೆಟ್ಸ್ಗಳೇನಾದ್ರು ಹೋದ ಮ್ಯಾಚಲ್ಲಿ ಇದ್ದದ್ದಾದರೆ 100 120 130 ಕೊಟ್ಟದ್ದು ಅದು ಸಿಕ್ಕಾಪಟ್ಟೆ ಹ್ಯೂಜ್ ಟೋಟಲ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಪಂಜಾಬ್ ಕಿಂಗ್ಸ್ ಮೇಲೆ. ಅದೆಲ್ಲವನ್ನು ನನ್ನ ಪ್ರಕಾರ ಈ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ಎಲ್ಲೆಲ್ಲ ತಪ್ಪುಗಳನ್ನಾಗಿದೆ ಎಲ್ಲವನ್ನ ಕರೆಕ್ಟಾಗಿ ಮಾಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಮತ್ತೊಂದು ಬೌಲಿಂಗಲ್ಲಿ ಮತ್ತು ಫೀಲ್ಡಿಂಗ್ ಕೊಲಾಪ್ಸ್ಗಳು ಥರ್ಡ್ ಮ್ಯಾನ್ಸ್ಗಳಲ್ಲೆಲ್ಲ ಕರೆಕ್ಟಾಗಿ ಒಂಥರ ಜಡ್ಜ್ಮೆಂಟ್ ಇರುವಂಥ ಪ್ಲೇಯರ್ಸ್ಗಳನ್ನು ಕ್ಯಾಚಿಂಗ್ ಎಫರ್ಟ್ಸ್ಗಳಿಗೆ 100% ಹೋದ ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸ್ ಅಂತೂ 100% ತಮ್ಮ ಕ್ಯಾಚ್ ಎಫರ್ಟ್ಸ್ಗಳನ್ನು ಹಾಕಿದೆ ಅಂತ ಹೇಳಿ. ನಮ್ಮ ಆರ್ ಸಿ ಬಿ ಅಷ್ಟೊಂದು ಖಡಕ್ಕಾಗಿ ಇಲ್ಲದೇ ಇದ್ದರೂ ಕೂಡ ಅಷ್ಟೊಂದು ಅಂದರೆ ಅವರಷ್ಟೇ ಇಲ್ಲದೆ ಇದ್ರೂ ಕೂಡ ಖಡಕ್ಕಾಗಿಯೇ ಇತ್ತು. ಅಲ್ಲಲ್ಲಲ್ಲಲ್ಲ ಅಷ್ಟೇ ಬಿಟ್ಟರೆ ಕ್ಯಾಚಸ್ಗಳನ್ನು ಮೇಯ್ನಾಗಿ ಕನ್ಸಿಡರ್ ಮಾಡಬೇಕು. ಕ್ಯಾಚಸ್ಗಳೇ ವಿನ್ ಮ್ಯಾಚಸ್ ಅಂತಲೇ ಹೇಳ್ತಾರೆ. ಅದನ್ನು ಮೇಯ್ನಾಗಿ ಕನ್ಸಿಡರ್ ಮಾಡಿದ ಪಂಜಾಬ್ ಕಿಂಗ್ಸ್ನ ಮಟ್ಟ ಹಾಕೋದು ಮತ್ತೇನಲ್ಲ. ಮತ್ತು ಮೇಯ್ನಾಗಿ ನಮ್ಮ ಆರ್ ಸಿ ಬಿ ಒಂದು ಬ್ರಹ್ಮಾಸ್ತ್ರ ಏನಪ್ಪ ಅಂತ ಹೇಳಿದ್ರೆ, ಒಂದು ಟೀಮ್ ಡೇವಿಡ್ ಅವರು ಬೆಸ್ಟ್ ಫಿನಿಷರ್ ಹಾಕ್ಕೊಂಡಿದ್ರೆ, ನಮ್ಮ ಆರ್ ಸಿ ಬಿ ಕಡೆ ಮೇನ್ ಫಾಸ್ಟ್ ಬೌಲಿಂಗ್ ಲೈನಪ್ ಎಕಾನಮಿಕಲ್ ಬೌಲಿಂಗ್ ಹಾಕೊಂಡಿದ್ದೆ ಅಂತಲೇ ಹೇಳ್ಬೋದು. 7 to 8 ಎಕಾನಮಿ ಇಟ್ಕೊಂಡಿದ್ದೆ ಪವರ್ ಪ್ಲೇಲೂ ಕೂಡ ಮತ್ತು ಡೆತ್ ಓವರ್ಸ್ಗಳಲ್ಲೂ ಕೂಡ. ಮೇನ್ ಬ್ರಹ್ಮಾಸ್ತ್ರ ನಮ್ಮ ಆರ್ ಸಿ ಬಿಗೆ ನಮ್ಮ ಬೌಲಿಂಗ್ ಲೈನಪ್ ಅಂತಲೇ ಹೇಳ್ಬೋದು. ಬ್ಯಾಟಿಂಗಿನ ಒಂದು ಕಾಂಟ್ರಿಬ್ಯೂಷನ್ ಬಂದುಬಿಟ್ರೆ ನಮ್ಮ ಆರ್ ಸಿ ಬಿ ಬೌಲಿಂಗ್ ಎಷ್ಟೇ ರನ್ ಇದ್ರೂ ಕೂಡ ಡಿಫೆನ್ಸ್ ಮಾಡುತ್ತೆ ಅಥವಾ ಚೀಸಿಂಗಲ್ಲೂ ಕೂಡ ಕಡಿವಾಣ ಹಾಕತ್ತೆ ಅಂತಲೇ ಹೇಳ್ಬೋದು. ನಮ್ಮ ಆರ್ ಸಿ ಬಿಗೆ ಬೌಲಿಂಗ್ ಲೈನಪ್ ಮಾತ್ರ ಸಾಲಿಡ್ ಹಾಕೊಂಡಿದೆ. ದಯಾಲ್ ಅವರೊಂದು ಕರೆಕ್ಟಾಗಿ ಬೌಲಿಂಗ್ನ ಕರೆಕ್ಟಾಗಿ ಹಾಕೊಂಡ್ರೆ, ಸುರೇಶ್ ಶರ್ಮಾ ಸ್ಪಿನ್ನರ್ ಹಾಕೊಂಡು ಅದು ಎರಡು ಕರೆಕ್ಟಾಗಿದೆ. ಆರ್ ಸಿ ಬಿ ಜಾಶ್ ಹೇಜಲ್ವುಡ್ ಅಂತೂ ಪರ್ಪಲ್ ಕ್ಯಾಪಲ್ಲಿ ಲೀಡರ್ ಬೋರ್ಡಲ್ಲಿ ಇದ್ದಾರೆ ರೇಸಲ್ಲಿ. 10 ವಿಕೆಟ್ ಏನೋ ನನ್ನ ಪ್ರಕಾರ 10-12 ವಿಕೆಟ್ ಏನೋ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ನಮ್ಮ ಆರ್ ಸಿ ಬಿ ಟೀಮಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಜಾಶ್ ಹೇಜಲ್ವುಡ್ ಅವ್ರಿಗಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಬೌಲರ್ ಹಾಕೊಂಡು ಈ ಸೀಸನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಹೌದು, ಜಾಶ್ ಹೇಜಲ್ವುಡ್ ಅವರು ಕೂಡ ಇಕ್ಸ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಕೂಡ ಅವರು ಫಸ್ಟ್ 2 ಓವರ್ಸ್ ಪವರ್ ಪ್ಲೇಲಿ ಏನು ಕೊಡ್ತಾರೋ ಅಲ್ಲಂತೂ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಜಾಶ್ ಹೇಜಲ್ವುಡ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಆರ್ ಸಿ ಬಿಲಿ ಬ್ಯಾಟಿಂಗ್ ಡೆಪ್ತ್ ಯಾವ ರೀತಿ ಇದೆ ಅಂತ ಹೇಳಿದರೆ, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ ಅವರೆಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಮಾತ್ರ ನಮ್ಮ ಆರ್ ಸಿ ಬಿ 180 200 ಹತ್ತತ್ರ ಹೋಗ್ಲಿಕ್ಕೆ ಆಗೋದು. 200 ಅಂತೂ ಮಿನಿಮಮ್ ಕೊಡಲೇಬೇಕು ಈ 20 ಓವರ್ಸ್ ಅಲ್ಲ. ಆದರೆ ಅದರಲ್ಲಂತೂ ಪಂಜಾಬ್ನಲ್ಲಿ ಆಗ್ತಿರೋದ್ರಿಂದ ಬ್ಯಾಟಿಂಗ್ ಅಂತೂ ಪ್ಯಾರಡೈಸ್ ಇರುವಂಥ ಪಿಚ್ ಅದು. ಅದಕ್ಕಾಗಿ 200 ಅಬೌವ್ ರನ್ನ ಕೊಟ್ಟರೆ ನಮ್ಮ ಆರ್ ಸಿ ಬಿ ವಿನ್ ಆಗಲಿಕ್ಕೆ ಪರ್ಸೆಂಟೇಜ್ ಸ್ವಲ್ಪ ಹೆಚ್ಚಾಗುತ್ತೆ. ಅದಕ್ಕಾಗಿ ನನ್ನ ಪ್ರಕಾರ ಆರ್ ಸಿ ಬಿ ಇವತ್ತಿನ ಮ್ಯಾಚ್ನಲ್ಲಿ ಟಾಸ್ ವಿನ್ ಆದರೂ ಅಥವಾ ಟಾಸ್ ವಿನ್ ಆದರೂ ಕೂಡ, ಎರಡಾದರೂ ಕೂಡ ಅಂದರೆ ಚೇಸಿಂಗ್ ಅಥವಾ ಡಿಫೆನ್ಸ್ ಏನೇ ಸಿಕ್ಕರೂ ಕೂಡ ಇವತ್ತು ನಮ್ಮ ಆರ್ ಸಿ ಬಿ ಏನಾದರೂ ಒಂದು ಈಸಿಯಾಗಿ ಮಾಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ? ನಮ್ಮ ಆರ್ ಸಿ ಬಿ ಏನೇನೆಲ್ಲ ತಪ್ಪುಗಳನ್ನು ಮಾಡಿತ್ತು. ಟೀಮ್ ಡೇವಿಡ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ವಿರಾಟ್ ಕೊಹ್ಲಿ, ಪಿಲ್ ಶಾಟ್ ಅವರು ಕ್ಲಿಕ್ ಆಗಬೇಕು, ರಜತ್ ಅವರು ಕ್ಲಿಕ್ ಆಗಬೇಕು, ಜೋಕೋ ಬೆಥೆಲ್ ಅಥವಾ ರೋಮಿಯೋ ಶೆಫರ್ಡ್ ಅಥವಾ ಕೊನೆಯ ಚಾನ್ಸ್ ಆಗಿ ಲಿವಿಂಗ್ಸ್ಟೋನ್ ಅವ್ರನ್ನ ತರ್ತಾರಾ ಇಲ್ವಾ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ IPL ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ಗಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿರೋಣ ಮುಂದಿನ ವಿಡಿಯೋದಲ್ಲಿ.